ಪ್ರತಿ ಬಾರಿಯೂ ಶಿವಮೊಗ್ಗ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇತ್ತು. ಆದ್ರೆ ಈ ಬಾರಿ ಮಾತ್ರ ಸ್ವಲ್ಪ ವಿಭಿನ್ನವಾಗಿತ್ತು. ಕಾರಣ ಈಶ್ವರಪ್ಪ ಅಸಮಾಧಾನಿತರಾಗಿ ಬಂಡಾಯ ನಿಂತಿದ್ದಾರೆ. ಆದ್ರೆ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಒಂದು ಸುದ್ದಿ ವೈರಲ್ ಆಗಿತ್ತು. ಅದು ಈಶ್ವರಪ್ಪನವರನ್ನ ಮನವೊಲಿಕೆ ಮಾಡುವಂತೆ ಕಸರತ್ತು ಆಗ್ತಾ ಇದೆ, ಅದು ವರ್ಕೌಟ್ ಆಗುತ್ತೆ ಅಂತ. ಆದ್ರೆ ಇದೀಗ ಅಮಿತ್ ಶಾ ಕರೆಗೂ ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಈಶ್ವರಪ್ಪ. ಅಮಿತ್ ಶಾ ಇವತ್ತು ಕರೆ ಮಾಡಿದ್ದು ನಿಜ ಅಂತ ಹೇಳಿದ್ದಾರೆ. ಹೌದು, ಕರೆ ಮಾಡಿದ್ದು ಹೌದು, ಮಾತುಕತೆ ನಡೆಸಿದ್ದು ಹೌದು, ಆದ್ರೆ ನನ್ನ ನಿರ್ಧಾರ ಅಂತ ಹೇಳಿ ಅವರ ಮನಸ್ಸಿನ ಆಲೋಚನೆಯನ್ನ ಬಹಿರಂಗಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ಅಮಿತ್ ಶಾ ಫೋನ್ ಮಾಡಿ ನೀವು ಬಂಡಾಯ ನಿಲ್ತಿದ್ದೀರಾ, ನೀವು ಸ್ಪರ್ಧೆ ಮಾಡ್ತಾ ಇರುವುದು ಅಚ್ಚರಿ ತಂದಿದೆ ಅಂತ ನನಗೆ ಹೇಳಿದ್ರು ಅನ್ನೋದನ್ನ ಹೇಳಿದ್ದಾರೆ. ನಾಳೆ ದೆಹಲಿಗೆ ಬನ್ನಿ ಅಂದ್ರು, ಬರ್ತೀನಿ ಅಂತ ಹೇಳಿದ್ದೀನಿ. ಆದ್ರೆ ಚುನಾವಣಾ ಕಣದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ, ನಿಂತೇ ನಿಲ್ತೀನಿ ಅಂತ ರೆಬಲ್ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದಾಗ ಒಂದಷ್ಟು ಅಸಮಾಧಾನಿತರು ಅಥವಾ ಅಸಮಾಧಾನ ಕ್ಷೇತ್ರಗಳು ಅಂತ ಏನಿತ್ತು ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ, ಅವರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆ ಮೊದಲಿಗೆ ಸದಾನಂದ ಗೌಡ್ರ ಜೊತೆಗೆ ಮಾತುಕತೆ ನಡೆಸಿದ್ರು, ಆಮೇಲೆ ಈಶ್ವರಪ್ಪ. ಬಟ್ ಈಶ್ವರಪ್ಪನವ್ರ ನಿಲುವು ಏನಾಗಿರುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಏನ್ ಹೇಳಿದ್ದೀನಿ, ಅವ್ರು ಏನ್ ಕೇಳಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ದೇಶದ ಗೃಹ ಮಂತ್ರಿಗಳು ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು. ಹೇಳಿದ್ರು, ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ, ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದ್ರು. ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ. ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡೋದಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ, ಮತ್ತಿದನ್ನು ಹೇಳ್ತೀನಿ, ಈಗ 100ಕ್ಕೆ 100 ನಾನು ಗೆಲ್ತೇನೆ. ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ಲಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ, ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ. ನಮ್ಮ ದೇಶದ ಗೃಹ ಮಂತ್ರಿಗಳು ಅವರು ಇವತ್ತು ಬೆಳಿಗ್ಗೆ ಈ ಬೆಳವಣಿಗೆಗಳ ಬೆನ್ನಲ್ಲೇ ಅಮಿತ್ ಶಾ ಜೊತೆಗೆ ಚೌಕಾಸಿಗೆ ನಿಂತು ಬಿಟ್ಟಿದ್ದಾರೆ ಕೆಸಿ ಈಶ್ವರಪ್ಪ. ಹಾಗಿದ್ರೆ ಏನದು ಚೌಕಾಸಿ? ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೀವು ಚೇಂಜ್ ಮಾಡಿ, ಆಮೇಲೆ ಬೇಕಾದ್ರೆ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತೀನಿ ಅಂತ ಹೇಳಿದ್ದಾರೆ. ದೆಹಲಿ ಭೇಟಿಗೂ ಮುನ್ನ ಅಮಿತ್ ಶಾ ಮುಂದೆ ಕಂಡೀಷನ್ ಅನ್ನ ಹಾಕಿದ್ದಾರೆ ಈಶ್ವರಪ್ಪನವರು. ವಿಜಯೇಂದ್ರ ಬದಲಾಯಿಸಿದ್ರೆ ಮಾತ್ರ ಮಾತುಕತೆ ಫಲಪ್ರದ. ಯಡಿಯೂರಪ್ಪ ಮಗ ಅಧ್ಯಕ್ಷನಾಗಿ ಮುಂದುವರೆದ್ರೆ ನನ್ನ ಸ್ಪರ್ಧೆ ಅನ್ನೋದು ಖಚಿತ. ಬಂಡಾಯ ಶಮನಕ್ಕೆ ಬಂದ ಅಮಿತ್ ಶಾಗೆ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಈಶ್ವರಪ್ಪ. ನನಗೆ ಚುನಾವಣಾ ಕಣದಿಂದ ಹಿಂದೆ ಸರಿಬೇಕಾ? ಓಕೆ, ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಯಡಿಯೂರಪ್ಪನವರ ಪುತ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇದು ನನ್ನದೊಂದು ಕಂಡೀಷನ್. ಇದಕ್ಕೆ ಓಕೆನಾ? ಓಕೆ ಅಂತಂದ್ರೆ ನಾನು ಚುನಾವಣೆಯಿಂದ ಬೇಕಾದ್ರೆ ಹಿಂದೆ ಸರಿತೀನಿ ಅಂತ ಚೌಕಾಸಿ ಮಾಡಿದ್ದಾರೆ. ಕುಟುಂಬದಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರೇ, ಅದೇ ಕುಟುಂಬದ ಒಬ್ಬ MP ರಾಘವೇಂದ್ರ ಅವರು MP ಆಗಿದ್ದಾರೆ, ಅದೇ ಕುಟುಂಬದ ಇನ್ನೊಬ್ಬರು MLA ಆಗಿದ್ದಾರೆ ವಿಜೇಂದ್ರ. ಅವ್ರ ಕೈಯಲ್ಲಿ 6 ತಿಂಗಳು ಹಠ ಹಿಡಿದು ರಾಜ್ಯದ BJP ಅಧ್ಯಕ್ಷರು ಮಾಡಿದ್ರಿ. ಹೆಂಗೆ ಸರಿ ಮಾಡೋದಕ್ಕಾಗತ್ತೆ? 6 ತಿಂಗಳ ಕೆಳಗೆ 3 ತಿಂಗಳ ಕೆಳಗೆ ನಾನು ಬಂದು ಮಾತಾಡಿದ್ದೀನಿ, ನಿಮ್ಮ ಹತ್ರ ಏನು ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು, ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ. ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು, ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ. ಈ ವಾಪಸ್ ತಗೊಳ್ಳಿ, ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಹೋಗಬೇಡಿ, ನೀವೇನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲವೂ ಕೂಡ ಮುಂದೆ ಮಾಡೋಣ ಅಂತಂದರು. ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಏನಂತ ನೀವು ಸೂಚನೆ ಕೊಡಬೇಡಿ, ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ. ಒಂದೇ ಕುಟುಂಬದಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ
ಸಮಿತಿಯಲ್ಲಿ ಯಡಿಯೂರಪ್ಪ ಎಸ್ ಈಶ್ವರಪ್ಪನವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಎಲ್ಲವೂ ಯಡಿಯೂರಪ್ಪನವರ ಫ್ಯಾಮಿಲಿಗೆ ಕೊಟ್ರೆ ಇನ್ನುಳಿದವ್ರಿಗೆ ಏನು ಮಾಡಬೇಕು? ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರಿಗಿದ್ದಾರೆ. ನನಗೆ ಮೊದಲಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಟಿಕೆಟ್ ಕೊಡಿಸ್ಲಿಲ್ಲ. ನಿಮ್ಮ ಮೇಲಿರುವಂಥ ಪ್ರಕರಣಕ್ಕೆ ಕ್ಲೀನ್ ಚಿಟ್ ಸಿಗಲಿ, ಆಮೇಲೆ ನಿಮ್ಮನ್ನು ಸಚಿವರು ಮಾಡ್ತೀವಿ ಅಂತ ಹೇಳಿದ್ರು, ಅದೂ ಮಾಡಲಿಲ್ಲ. ಸೊ ಯಾವಾಗಲೂ ನಮಗೆ ಅನ್ಯಾಯ ಆಗುತ್ತಲ್ಲ ಯಾಕೆ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಆ ಕಾರಣಕ್ಕಾಗಿ ಅವರು ಬಿಜೆಪಿಯಿಂದ ನಾನು ಹೊರಗೆ ಬಂದು ಬಂಡಾಯ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇರೋದು, ಮತ್ತು ಅದಕ್ಕೆ ತಯಾರಿನ ಮಾಡ್ಕೊಳ್ತಿರೋದು ಮತ್ತು ಪ್ರಚಾರವನ್ನು ಮಾಡ್ತಾ ಇರೋದು. ಈಗ ಸಂಧಾನ ಅಂತ ಬಂದ್ರೂ ನನ್ನ ನಿಲುವು ಏನಿದೆ ಅಥವಾ ನನ್ನ ನಿರ್ಧಾರ ಏನಿದೆ ಅದು ಸ್ಪಷ್ಟವಾಗಿದೆ. ಓಕೆ ಫೈನ್, ನಾನು ಬರ್ತೀನಿ. ಬಟ್ ಯಾವಾಗ, ನಾನು ಯಾವ ಕಾರಣಕ್ಕೆ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ನೋ ಆಗ ನನ್ನ ನಿರ್ಧಾರ ಏನಿತ್ತು ಈಗಲೂ ಅದೇ ಇದೆ. ಯಡಿಯೂರಪ್ಪನವರ ಪುತ್ರ ಒಬ್ಬರು ಆಲ್ರೆಡಿ MP ಆಗಿದ್ದಾರೆ, MLA ಆಗಿದ್ದಾರೆ, ರಾಜ್ಯಾಧ್ಯಕ್ಷರೂ ಮಾಡಿದ್ದೀರಾ. ಅವ್ರನ್ನ ಹಿಂದೆ ಸರಿಸೋ ಹಾಗೆ ಮಾಡಿ ನಾನು ಗ್ಯಾರಂಟಿ ಚುನಾವಣೆಯಿಂದ ಹಿಂದೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಮಗ ಸೋಲ್ತಾನೆ ಅಂದಾಗ ಮಾತ್ರ ಯಡಿಯೂರಪ್ಪನಿಗೆ ನನ್ನ ಮನೆ ಗೊತ್ತಾಯ್ತಾ? 10 ವರ್ಷಗಳಿಂದ BSYಗೆ ನನ್ನ ಮನೆ ಗೊತ್ತಾಗ್ಲಿಲ್ವಾ? ಯಡಿಯೂರಪ್ಪ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ, ಯಡಿಯೂರಪ್ಪ ಮೋಸಗಾರ. ಹಳೆ ಗೆಳೆಯನ ಮೇಲೆ ವಾಗ್ಬಾಣವನ್ನ ಮುಂದುವರಿಸಿದ್ದಾರೆ KS ಈಶ್ವರಪ್ಪ. ಇದೇ ಸಂದರ್ಭದಲ್ಲೇ ಅಸಮಾಧಾನಿತರಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಅವರೊಬ್ಬ ಮೋಸಗಾರ, ನಂಬಿಕೆಗೆ ಅರ್ಹ ಅಲ್ಲ, ನನ್ನ ಮನೆ ಅಡ್ರೆಸ್ಸೇ ಗೊತ್ತಿರ್ಲಿಲ್ವಾ ಅವ್ರಿಗೆ, ಈಗ ಗೊತ್ತಾಯ್ತಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೋಗ್ಲಿ, ರಂಗಂತ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು ಕೇಳಪ್ಪ? ರಂಗಂತಾಗೆ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಮತ್ತದೇ ಹೇಳ್ತೀಯಲ್ಲ, ನಮ್ಮನೆ ಬರಲಿ. ಯಾಕೆ 10 ವರ್ಷ ನನ್ನ ಮನೆ ಗೊತ್ತಿರಲಿಲ್ಲ ಅವ್ರಿಗೆ? ಮಗ ಸೋಲ್ತೀನಿ ಅಂತ ಗೊತ್ತಾಗ ನನ್ನ ಬರೀ ನೆನಪಾಯ್ತಾ? ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ MP ಯಾವತ್ತು ಹೋಗಿದ್ದಾರೆ? ಇವತ್ತು ಕಾರ್ಯಕರ್ತರ ಬಗ್ಗೆ ಎಷ್ಟು ಗೌರವ, ಅದು ನನಗೆ ಆನಂದ. ನಾನು ಚುನಾವಣೆ ನಿಂತಿದ್ದೀನಲ್ಲ, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಗೌರವ ಜಾಸ್ತಿ ಆಗಿದೆ. MP ಮನೆಗಳಿಗೆ ಹೋಗ್ತಿದ್ದಾರೆ, MLA ಮನೆಗಳಿಗೆ ಹೋಗ್ತಿದ್ದಾರೆ, ಜಿಲ್ಲಾಧ್ಯಕ್ಷರ ಮನೆಗಳಿಗೆ ಹೋಗ್ತಿದ್ದಾರೆ, MLCಗಳು ಮನೆಗೆ ಹೋಗ್ತಿದ್ದಾರೆ. ಸಂತೋಷ, ಇದು ಭಾಳ ಆನಂದ ನನಗೆ. ಅಲ್ಲರೇ ಅಮಿತ್ ಶಾ ಹತ್ರ ಬಂದ್ಮೇಲೆ ಇನ್ನೇಗೆ ಯಡಿಯೂರಪ್ಪ ಹೋಗ್ಲಿ, ರಂಗಂತ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು ಕೇಳಪ್ಪ? ರಂಗಂತ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ನವೀನ್, ಈಶ್ವರಪ್ಪನವರು ರೆಬಲ್ ಆಗೇ ಇದ್ರು. ಸೊ ಇವತ್ತು ಅಮಿತ್ ಶಾ ಅವರ ಕಡೆಯಿಂದ ಕರೆ ಹೋಗಿದೆ ಅಂದಾಗ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇತ್ತು. ಈಶ್ವರಪ್ಪನವರು ಮುನಿಸನ್ನೆಲ್ಲ ಮರೆತು ಬಿಡ್ತಾರೆ, ಯಾಕಂದ್ರೆ ಅವರು ನಿಷ್ಠಾವಂತ ಕಾರ್ಯಕರ್ತನಾಗಿ ಇದ್ದವರು. ಹೈಕಮಾಂಡ್ ಮಟ್ಟದ ನಾಯಕರೇ ಕರೆ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅಂತ. ಬಟ್ ಈಶ್ವರಪ್ಪನವರು ತಮ್ಮ ಮುನಿಸನ್ನ ಮುಂದುವರಿಸ್ತಾ ಇದ್ದಾರೆ. ಏನೆಲ್ಲ ಹೇಳ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಮತ್ತೆ ಈಶ್ವರಪ್ಪನವರು ತಲೆನೋವು ಆಗುವಂತ ಸಾಧ್ಯತೆ ಇದೆ ಬಿಜೆಪಿಗೆ? ಕರೆ ಕಟ್ಟಾಗಿದೆ. ಈಶ್ವರಪ್ಪನವರು ಮೊದಲೇ ಅಸಮಾಧಾನಿತರಾಗಿದ್ರು. ಅದೇ ರೀತಿಯಾಗಿ ಎಲೆಕ್ಷನ್ಗೆ ಬಂಡಾಯ ಕೂಡ ನಿಂತಿದ್ದಾರೆ. ಆದರೆ ಈಗ ಸಂಧಾನ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, ಇಲ್ಲಿ ಶಿವಮೊಗ್ಗ, ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂಥ ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ. ಆದರೆ ಈಗ ಶಿವಮೊಗ್ಗದಿಂದಲೇ 2 ಅಭ್ಯರ್ಥಿಗಳು ನಿಂತ ಲೆಕ್ಕ. ಈಶ್ವರಪ್ಪನವರು ನಿಷ್ಠಾವಂತ ಕಾರ್ಯಕರ್ತ ಅಂತ ಕರೆಸಿಕೊಂಡವರು, ಅವರ ಸಿದ್ಧಾಂತಗಳಿಗೆ ಆಗಿನಿಂದಲೂ ಕೂಡ ಜೋತು ಬಿದ್ದವರು. ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ ಅವರು. ಎಲೆಕ್ಷನ್ ಆದಮೇಲೆ ಗೆದ್ಮೇಲೆ ಮತ್ತು ವಾಪಸ್ ಬಿಜೆಪಿಗೆ ಬರ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ವೋಟುಗಳು ಡಿವೈಡ್ ಆಗುತ್ತೆ. ಈ 2 ಜಗಳದಲ್ಲಿ 3ನೇ ಅವರಿಗೆ ಲಾಭ ಆಗುತ್ತೆ ಅನ್ನೋ ಹಾಗೇನೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ಲಾಭ ಆಗುವಂಥ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಬಟ್ ಅದಾಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ನವೀನ್, ಈಶ್ವರಪ್ಪನವರು ಮೊದಲಿಂದಲೂ ಕೂಡ ಅಸಮಾಧಾನಿತರಾಗಿದ್ರು. ಆದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದು ಆಕ್ರೋಶದ ಕಟ್ಟೆ ಒಡೆದಿತ್ತು. ಈಗ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆಸಿಕೊಳ್ಳುವಂಥದ್ದು ಅಥವಾ ಸಮಾಧಾನ ಮಾಡುವ ಕೆಲಸ ಆಗ್ತಾ ಇದ್ರು ಕೂಡ ಅದು ವರ್ಕೌಟ್ ಆಗುವ ಸಾಧ್ಯತೆ ಕಡಿಮೆ ಇದ್ದಂಗಿದೆ. ಸೊ ಈಶ್ವರಪ್ಪನ ಅವರ ನಿಲುವಿನಲ್ಲಿ ಯಾವ ರೀತಿಯಾಗಿ ಒಂದು ಸ್ಪಷ್ಟತೆ ಅವ್ರಿಗಿದೆ ಮತ್ತು ಈಗ ಬಿಜೆಪಿಗೂ ಸಿಗ್ತಿದೆ? ಹೌದು ನೀತಿ, ಪ್ರಮುಖವಾಗಿ ಕಳೆದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಬಂಡಾಯದಿಂದ ಒಂದಷ್ಟು ಬಿಜೆಪಿಯಲ್ಲಿ ಈಗಾಗಲೇ ಕಸಿವಿಸಿ ಶುರುವಾಗಿರುವಂಥದ್ದು. ಯಾಕಂದ್ರೆ ಈಶ್ವರಪ್ಪನವರು ತಮ್ಮ ನಿಲುವಿಗೆ ಈಗಲೂ ಕೂಡ ಬದ್ಧರಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ನಿಲುವನ್ನ ಬದಲಿಸಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಇರ್ಬೋದು, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಇರ್ಬೋದು, ಎಲ್ಲರೂ ಕೂಡ ಬಂದು ಅನವಶ್ಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಈಶ್ವರಪ್ಪನವರು ತಮ್ಮ ನಿಲುವನ್ನ ಬದಲಾವಣೆಯನ್ನ ಮಾಡಿಲ್ಲ. ಇದರ ಪರಿಣಾಮವಾಗಿ ಇವತ್ತು ಬೆಳಿಗ್ಗೆ
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈಶ್ವರಪ್ಪನವರಿಗೆ ಕರೆಯನ್ನ ಮಾಡಿರುವಂತದ್ದು. ನೀವು ಪಕ್ಷದ ಹಿರಿಯ ನಾಯಕರಿದ್ದೀರಿ, ನೀವು ಸ್ಪರ್ಧೆಯನ್ನ ಮಾಡಬೇಡಿ, ಮಾತುಕತೆಯನ್ನ ಮಾಡೋಣ, ಒಂದು ಕಂದದಲ್ಲಿ ನೀವು ನಿರ್ಧಾರದಿಂದ ಹಿಂದೆ ಸರಿಬೇಕು ಅನ್ನೋ ಮನವೊಲಿಸೋ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈಶ್ವರಪ್ಪನವರು ತಮ್ಮ ನಿಲುವನ್ನ ಪಟ್ಟನ್ನ ಸಡಿಲಿಸಿಲ್ಲ. ಅದರ ಪರಿಣಾಮವಾಗಿ ದೆಹಲಿಗೆ ಬರ್ಲಿಕ್ಕೆ ಕೂಡ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಶ್ವರಪ್ಪನವರು ಇವತ್ತು ಏನು ಬೆಂಗಳೂರಿಗೆ ಹೋಗಿ ನಾಳೆ ಬೆಳಗ್ಗೆನ ದೆಹಲಿಗೆ ಹೋಗುವಂತದ್ದು. ನಾಳೆ ರಾತ್ರಿ ವೇಳೆಗೆ ಏನು ಅಮಿತ್ ಶಾ ಹಾಗೂ ಈಶ್ವರಪ್ಪನವರ ಭೇಟಿ ಆಗುವಂತದ್ದು. ಅಲ್ಲಿ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡೋರು ಇದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಸುದ್ದಿಗೋಷ್ಠಿ ಮೂಲಕ ಈಶ್ವರಪ್ಪನವರು ತಮ್ಮ ನಿಲುವನ್ನು ಈಗಾಗಲೇ ಸ್ಪಷ್ಟವನ್ನ ಪಡಿಸಿರುವಂತದ್ದು. ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿಲುವನ್ನ ಬದಲಿಸಲ್ಲ, ಅಮಿತ್ ಶಾ ಅವರನ್ನ ಭೇಟಿ ಆದ್ರೂ ಕೂಡ ಅವರ ಮುಂದೆ ನನ್ನ ವಾದವನ್ನ ಮಂಡಿಸ್ತೇನೆ ಅನ್ನೋ ಮಾತನ್ನ ಈಶ್ವರಪ್ಪ ಈಗಾಗಲೇ ಹೇಳಿರುವಂತದ್ದು. ಪ್ರಮುಖವಾಗಿ ಅವರ ವಿಚಾರಗಳು ಅಂದ್ರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಹೇಳ್ಕೊಂಡ್ ಬಂದಿದ್ರು ಕಾಂಗ್ರೆಸ್ ವಿರುದ್ಧ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ರಾಜ್ಯದಲ್ಲಿ ಏನು ಬಿಜೆಪಿ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿದೆ. ಹಾಗಾಗಿ ಆ ಕಾರಣಕ್ಕಾಗಿ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ. ಜೊತೆಗೆ ಪ್ರಮುಖವಾಗಿ ಹಿಂದುತ್ವದ ಕಾರಣಕ್ಕಾಗಿ ಒಂದಷ್ಟು ನಾಯಕರುಗಳು ಸಿ.ಟಿ. ರವಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ನಾನಿರ್ಬೋದು, ಸಾಕಷ್ಟು ಜನ ನಾಯಕರುಗಳು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಹಿಂದುತ್ವದ ಕಾರಣಕ್ಕಾಗಿ, ಒಂದು ಕುಟುಂಬದ ಹಿಡಿತದ ಕಾರಣಕ್ಕಾಗಿ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ. ಜೊತೆಗೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಾಯಕರನ್ನು ಕೂಡ ಕಡಿಮೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದೇ ಒಂದು ಸೀಟನ್ನು ಕೂಡ ಕುರುಬ ಸಮುದಾಯಕ್ಕೆ ಬಿಜೆಪಿಯಿಂದ ಕೊಟ್ಟಿಲ್ಲ. ಹಾಗಾಗಿ ಒಂದಷ್ಟು 3-4 ವಿಷಯಗಳನ್ನ ಇಟ್ಕೊಂಡು ನಾನು ಅಮಿತ್ ಶಾ ಅವರ ಮುಂದೆ ನನ್ನ ವಾದವನ್ನ ಮಂಡನೆಯನ್ನ ಮಾಡ್ತೇನೆ. ಆ ನಂತರದಲ್ಲಿ ಅವರು ಒತ್ತಾಯವನ್ನ ಈಗಾಗಲೇ ನಮ್ಮ ಮಗನ ಭವಿಷ್ಯದ ವಿಚಾರದಲ್ಲೂ ಕೂಡ ಅಮಿತ್ ಶಾ ಅವರು ಮಾತನಾಡಿದರೆ ನಾನು ಅವರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೇನೆ. ನನ್ನ ಮಗನ ಭವಿಷ್ಯದ ಕಾರಣಕ್ಕಾಗಿ ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಅವರ ಪಕ್ಷದ ಕಾರಣಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಹಾಗಾಗಿ ಮಗನ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನ ಮಾಡಿದ್ದೇನೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಲ್ಲ ಮಾತನ್ನು ಈಗಾಗಲೇ ಈಶ್ವರಪ್ಪನವರು ಕೂಡ ಹೇಳಿರುವಂತದ್ದು. ಇದೇ ವಾದವನ್ನ ನಾನು ಅಮಿತ್ ಶಾ ಅವರ ಮುಂದೆ ಕೂಡ ಇವತ್ತೇನು ನೈಟ್ ಬೆಂಗಳೂರಿಗೆ ಹೋಗಿ ನಾಳೆ ಸಂಜೆ ಮಧ್ಯಾಹ್ನದ ವೇಳೆಗೆ ದೆಹಲಿಗೆ ಹೋಗುವಂತದ್ದು, ನಾಳೆ ಸಂಜೆ ವೇಳೆಗೆ ಅಮಿತ್ ಶಾ ಮತ್ತೆ ಈಶ್ವರಪ್ಪನವರ ಕೂಡ ಮಾತುಕತೆ ಕೂಡ ನಡೆಯುವಂತದ್ದು. ಆ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಮಾತುಕತೆಗೆ ಬದಲಾವಣೆ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ, ಕಾರ್ಯಕರ್ತರ ಏನು ಈಗಾಗಲೇ ಮಾತು ಕೊಟ್ಟಿದ್ದೇನೆ, ಅದಕ್ಕೆ ನಾನು ಪೂರಕವಾಗಿ ನಡೆದುಕೊಳ್ತೇನೆ. ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೆ ಅಂದ್ರೆ ಯಾವ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಒಂದು ಕುಟುಂಬದ ಹಿಡಿತದಲ್ಲಿ ಇವತ್ತು ಬಿಜೆಪಿ ಪಕ್ಷ ಇದೆ ಅಂತ ಹೇಳ್ತಾ ಇದ್ದೇನೆ. ಆ ಒಂದು ಕಾರಣಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೆ ಮಾತ್ರ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿತೇನೆ ಅನ್ನೋ ಮಾತನ್ನ ಈಶ್ವರಪ್ಪ ಹೇಳಿರುವಂತದ್ದು. ನೀತಿ ಓಕೆ, ನವೀನ್, ಈಗ ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು, ಸಿ.ಟಿ. ರವಿ ಅವರಾಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, ಅಸಮಾಧಾನಗಳಿದ್ದಾಗ ಕೆಲವೊಮ್ಮೆ ಹೇಳ್ಕೊಂಡಿದ್ದು ಇದೆ, ಆಮೇಲೆ ಏನೂ ಆಗೇ ಇಲ್ಲ ಅನ್ನೋ ತರ ಹಿಂದೆ ಸರಿದಿದ್ದು ಇದೆ. ಆದ್ರೆ ಈಶ್ವರಪ್ಪನವರು ಈ ಬಾರಿ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ನಾಳೆ ದೆಹಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ರೆ ಈಶ್ವರಪ್ಪನವರು ಯಾವ್ದಾದ್ರು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು, ಏನಾದ್ರೂ ಬದಲಾವಣೆ ಆಗುವಂತ ಸಾಧ್ಯತೆ ಇದೆಯಾ? ಯಾಕಂದ್ರೆ ಇಲ್ಲಿ ಅನಿವಾರ್ಯ ಪರಿಸ್ಥಿತಿ, ಈಶ್ವರಪ್ಪನವರನ್ನ ತಣ್ಣಗ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಅದು ಕಾಂಗ್ರೆಸ್ಗೆ ವರದಾನ ಆಗತ್ತೆ. ಸೊ ಹಾಗಾಗಿ ಬಿಜೆಪಿ ರಾಷ್ಟ್ರೀಯ ನಾಯಕರ ಬತ್ತಳಿಕೆಯಲ್ಲಿ ಇನ್ನೇನಾದ್ರೂ ಅಸ್ತ್ರಗಳು ಇದೆಯಾ ಈಶ್ವರಪ್ಪನವರನ್ನ ತಣ್ಣನ್ ಮಾಡಕ್ಕೆ? ಖಂಡಿತವಾಗ್ಲೂ ನೀತಿ. ಯಾಕಂದ್ರೆ ಒಂದು ಕಡೆ ಬಿಜೆಪಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಬಂಡಾಯ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ಲಾಭವನ್ನ ಮಾಡಿಕೊಡುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ಕಾರಣಕ್ಕಾಗಿ ಖುದ್ದು ಅಮಿತ್ ಶಾ ಅವರು ಅಖಾಡಕ್ಕೆ ಹೇಳಿರುವಂತದ್ದು. ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪನವರು ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಖುದ್ದು ದೆಹಲಿಗೆ ಬರ್ಲಿಕ್ಕೆ ಕೂಡ ಹೇಳಿದ್ದಾರೆ. ಅಂದ್ರೆ ಒಂದು ಹಂತದಲ್ಲಿ ಈ ಹಿಂದಿನಿಂದ ಕೂಡ ಬಿಜೆಪಿ ನಾಯಕರು ಯತ್ನಾಳ್ ಅವರು ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಅಥವಾ ಬೇರೆ ಬೇರೆ ನಾಯಕರು ಯಾರ್ಯಾರು ಒಂದಷ್ಟು ಈಶ್ವರಪ್ಪನವರು ಕೂಡ ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಮಾಡಿದ್ರು. ಆ ನಂತರದಲ್ಲಿ ಒಂದಷ್ಟು ರಾಜ್ಯ ನಾಯಕರು ಮತ್ತೆ ಕೇಂದ್ರ ನಾಯಕರು ಅವರ ಮನವೊಲಿಸಿ ಅದನ್ನ ಕೈ ಬಿಡೋ ಕೆಲಸವನ್ನ ಮಾಡಿದ್ರು. ಅಂದ್ರೆ ಒಂದು ಹಂತದಲ್ಲಿ ಕೇಂದ್ರ ನಾಯಕರುಗಳು ತಮ್ಮ ತನ್ನ ಕಾರ್ಯತಂತ್ರಗಳ ಮೂಲಕ ನಾಯಕರ ಮನವೊಲಿಸೋ ಕೆಲಸವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಅದರಲ್ಲಿ ಹಲವು ಬಾರಿ ಸಕ್ಸಸ್ ಕೂಡ ಆಗಿದ್ದಾರೆ. ಆದ್ರೆ ಈ ಒಂದು ಹಂತದಲ್ಲಿ ಅಂದ್ರೆ ಈಶ್ವರಪ್ಪನವರು ಪ್ರಸ್ತುತ ಬಿಜೆಪಿ ರಾಜ್ಯಾಧ್ಯಕ್ಷರಿರ್ಬೋದು, ಮಾಜಿ ಸಿಎಂ ಯಡಿಯೂರಪ್ಪ ಇರ್ಬೋದು, ಅಥವಾ ಅವರೆಲ್ಲರ ವಿರುದ್ಧ ನೇರವಾಗಿ ಇಷ್ಟೊಂದು ಅಸಮಾಧಾನವನ್ನ ಹೊರಹಾಕಿ ಅದರಲ್ಲೂ ಕೂಡ ಈಗಾಗಲೇ ಹಲವು ಕಡೆಗಳಲ್ಲಿ ಕಾರ್ಯಾಲಯವನ್ನ ಓಪನ್ ಮಾಡಿ ಚುನಾವಣೆ ನಿರ್ಧಾರಕ್ಕೆ ಬದ್ಧರಾಗಿ ಅಮಿತ್ ಶಾ ಅವರಿಗೆ ಈಗಾಗಲೇ ಒಂದು ಹಂತದಲ್ಲಿ ಮಾತುಕತೆ ಫೋನ್ ಮೂಲಕ ಹೇಳಿದ್ದಾರೆ. ಆದ್ರೂ ಕೂಡ ದೆಹಲಿಯಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗುವಂತ ಸಾಧ್ಯತೆ ಕೂಡ ಇರುವಂತ. ಪ್ರಮುಖವಾಗಿ ಈಶ್ವರಪ್ಪನವರು ನೇರವಾಗಿ ಹಿಂದುತ್ವದ ಮಾತುಗಳನ್ನ ಆಡಿದ್ರು ಕೂಡ ಅಂತಿಮವಾಗಿ ಅವರು ತಮ್ಮ ಪುತ್ರನ ಭವಿಷ್ಯದ ಕಾರಣಕ್ಕಾಗಿ, ಯಾಕಂದ್ರೆ ಹಾವೇರಿ ಟಿಕೆಟ್ ಮಿಸ್ ಆದ ಕಾರಣಕ್ಕಾಗಿ ಕೂಡ ಈಶ್ವರಪ್ಪನವರು ತಮ್ಮ ಮಗನ ವಿರುದ್ಧವಾಗಿ ಅವನು ಟಿಕೆಟ್ ಸಿಗದ ಕಾರಣಕ್ಕಾಗಿ ಇವತ್ತು ಅಸಮಾಧಾನ ಹೊರಹಾಕಿರುವಂತದ್ದು. ಪಕ್ಷದ ವಿಚಾರವನ್ನ ಮುನ್ನೆಲೆಗಿಟ್ಕೊಂಡು ಮಾತಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಅಂದ್ರೆ ಒಂದು ಕಡೆ ರಾಜ್ಯಾಧ್ಯಕ್ಷರ ಬಗ್ಗೆ ಅಸಮಾಧಾನ ಇದ್ರೆ ಕಳೆದ 3-4 ತಿಂಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಆಯಿತು. ಆ ಸಂದರ್ಭದಲ್ಲಿ ಅವರು ಅಸಮಾಧಾನ ಹೊರಹಾಕಬಹುದಿತ್ತು. ಯಡಿಯೂರಪ್ಪನವರು ಕೇಂದ್ರ ಸಮಿತಿಯ ಸದಸ್ಯರಾಗಿದ್ದಾರೆ. ಹಾಗಾಗಿ ಅವರ ಪುತ್ರನಿಗೆ ಈ ಒಂದು ಸ್ಥಾನವನ್ನ ಕೊಡಬೇಡಿ ಅಥವಾ ಯತ್ನಾಳ್ ಅವರಿಗೆ ಅಥವಾ ಬೇರೆ ಯಾರಿಗಾರು ಕೊಡಿ ಅನ್ನೋ ಒಂದು ಮಾತುಗಳನ್ನ ಹಿಂದೆನೆ ಕೂಡ ಹೇಳ್ಬೋದಿತ್ತು. ಆದ್ರೆ ಇಷ್ಟು ತಿಂಗಳ ಕಾಲ ಸುಮ್ಮನಿದ್ದು ಈಗ ಅಸಮಾಧಾನ ಹೊರಹಾಕಿರುವಂತದ್ದು ಎಲ್ಲೊಂದ್ ಕಡೆ ಅವರಿಗೂ ಕೂಡ ಪುತ್ರ ವ್ಯಾಮೋಹದ ಕಾರಣವನ್ನ ಇಲ್ಲೂ ಕೂಡ ಎಲ್ಲರೂ ಕೂಡ ಜನಕ್ಕೂ ಕೂಡ ಗೊತ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸಮಿತಿಯ ಮುಂದೆ ಅದು ನಾಳೆ ಏನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಓಕೆ, ಥ್ಯಾಂಕ್ ಯು ನವೀನ್ ತಮ್ಮ ಡೀಟೇಲ್ಸ್ಗಾಗಿ.